ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಚವಳಿಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ್ರಿ. ಅತಿ ಸುಲಭವಾಗಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತೈತೆ ರೀ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ದಯವಿಟ್ಟು ಈ ವಿಡಿಯೋ ನೋಡ್ತೀರ ಎಲ್ಲರಿಗೆ ಧನ್ಯವಾದಗಳು. ವಿಡಿಯೋ ಪೂರ್ತಿ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋ ವಿಧಾನ ಹೇಗಂತ ನೋಡೋಣ್ರಿ. ಈ ಥರ ಕಾಯಿ ಇರ್ತಾವಲ್ರಿ, ಅವನ್ನ ನಾರು ತೆಗಿಬೇಕ್ರಿ. ಕಟ್ ಮಾಡಬಾರ್ದು ರೀ ಚಾಕುಲೆ. ಈ ಥರ ನಾರು ಬರ್ತಾವ್ರಿ. ಅವು ನಾರು ಬಂದ್ರೆ ನಾರು ತೆಗಿಬೇಕು. ಈ ಥರ ಹಿಂಗೆ ದೊಡ್ಡ ಮುರಿದಾಗ ನಾರು ಬರ್ತಾವ್ರಿ. ಈ ಥರ ನಾರು ಬರ್ತಾವ್ರಿ. ಈ ಥರ ನಾರು ತೆಗೆದು ಹಿಂಗೆ ಮುರಿಬೇಕ್ರಿ. ಹಿಂಗೆ ನಾರು ತೆಗೆದು ಮುರಿಬೇಕ್ರಿ. ಅಂದರೆ ಬಾಯಾಗ ಸಿಕ್ಕನಲ್ರಿ ನಾರು ಉಣ್ಣೋ ಮುಂದೆ. ಈಗ ಅದೇ ಥರ ಓಸು ನಾ ರೆಡಿ ಮಾಡ್ಕೊಂಬಂದನ್ರಿ, ಮುರ್ಕೊಂಬಂದನಿ. ಈಗ ಅವನ್ನ ಮಾಡೋ ವಿಧಾನ ಹೇಗಂತ ನೋಡ್ರಿ. ಈ ಥರ ಕೈಲಿ ಮುರಿಬೇಕ್ರಿ. ಈಗ ನಾವಷ್ಟು ಮುರ್ಕೊಂಬಂದನ್ರಿ. ಈಗ ಮಾಡೋ ವಿಧಾನ, ಈಗ ಇವನ್ನ 2 ಸಲ ತೊಳ್ಕೊಂಬರ್ತೇನೆ ರೀ. ತೊಳ್ಕೊಂಬಂದು ತೋರಿಸ್ತೇನೆ ರೀ. ನೋಡಿರಿ, ತೊಳ್ಕೊಂಬಂದನಿ. ಸ್ವಚ್ಛಗೆ 3 ಸಲ ತೊಳಿಬೇಕ್ರಿ. ನೀರು ಜಾಸ್ತಿ ಫುಲ್ ಹಾಕಿ 3 ಸಲ ತೊಳಿಬೇಕ್ರಿ. ಇವನ್ನ ಮುರಿಯೋ ಮುಂದೆ ನೋಡೇ ಮುರಿಬೇಕ್ರಿ. ಅಂದ್ರೆ ಹುಳ ಇರ್ತಾವ್ರಿ ಅದ್ರೊಳಗೆ. ಮುರಿಯೋ ಮುಂದೆ ನೋಡೇ ಮುರಿಬೇಕ್ರಿ. ನಾರು ತೆಗೆದು ಸೋಸ್ತಿರ್ತಾವಲ್ರಿ, ಅವಾಗ ನೋಡೇ ಮುರಿಬೇಕ್ರಿ. ಈಗ ಇವನ್ನ ಬೇಸಾಕಿಡ್ಬೇಕ್ರಿ. ಹುರಿದು ಮಾಡಿದ್ರೆ ಅಷ್ಟು ಸರಿಯಾಗಿ ಆಗಲ್ಲ. ಈಗ ಬೇಸಾಕಿಡ್ಬೇಕ್ರಿ. ನಾನು ನೀರು ತೊಗೊಂಡನ್ರಿ. ಇದೇ ನೀರಿನಾಗ ಹಾಕಿ ಕುದಿ ಬಂದಿಂದ ಹಾಕ್ಬೇಕು ಅನ್ನೋದು ಏನಿರಲ್ರಿ. ಹಂಗೆ ಡೈರೆಕ್ಟ್ ಇದ್ರಾಗ ಹಾಕಿ ಕುದಿಯಾಕೆ ಇಟ್ಬಿಡ್ಬೋದ್ರಿ. ನೋಡಿರಿ, ಇಷ್ಟು ಮುಳುಗಷ್ಟು ನೀರು ಹಾಕಿನ್ರಿ. ಈಗ ಇವನ್ನ ಬೇಸಾಕಿಡ್ತೇನೆ ರೀ. ಉರಿ ಸಣ್ಣಿಟ್ಟು ಬೇಸಾಕಿಟ್ಬಿಡ್ತೇನೆ ರೀ. ನೋಡಿರಿ, ಈ ಥರ ಗ್ಯಾಸಿನ ಮ್ಯಾಗ ಇಟ್ಕೊಂಡು ಉರಿ ಸಣ್ಣಿಟ್ಟು ಬಾಯಿ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹಿಂಗೆ ಚೀದ್ರೆ ಮಿದುವಾಗಿರ್ಬೇಕ್ರಿ. ಅಷ್ಟು ನಿಮಿಷ ನೋಡಿ ತೆಗಿಬೇಕ್ರಿ ಬೆಂದಂದ. ಇವು ಬೇಯ್ಲ್ರಿ. ಇವು ಬೆಂದು ಬರೋದ್ರಾಗ ನಾವು ಮಸಾಲೆನ ರೆಡಿ ಮಾಡ್ತೀನಿ. ಈಗ ನೋಡಿರಿ, ಪಲ್ಯಕ್ಕೆ ಮಸಾಲೆ ರೆಡಿ ಮಾಡ್ತೀನಿ. ಈ ಶೇಂಗಾ ಬೀಜ ಹುರಿಯಾಕಿಟ್ಟೇನಿ ರೀ. ಒಂದು ಸ್ವಲ್ಪ ಬೆಂದ ನಂತರ ಅದ್ರಾಗ ಮೆಣ್ಸಿನ್ಕಾಯಿ ಹುರ್ಕೊಂಡ್ರೆ ಆತ್ರಿ. ಈಗ ನೋಡ್ರಿ, ಒಂದು ಸ್ವಲ್ಪ ಬೆಂದ ಶೇಂಗಾ ಬೀಜ. ಈಗ ಅದ್ರಾಗ ಒಂದು 2 ಮೆಣ್ಸಿನ್ಕಾಯಿ ಹಾಕ್ಯಂತ ನೋಡ್ರಿ. ಕಟ್ ಮಾಡೇನ್ರಿ. ಇವನ್ನ ಒಂದ್ರಾಗ 2 ಮಾಡಿ ಹಾಕೇನಿ. ಇವನ್ನೊಂದು ಸ್ವಲ್ಪ ಫ್ರೈ ಮಾಡೋಣ. ನೋಡ್ರಿ, ಈಗ ರೆಡಿ ಆಗ್ಯಾವು. ಇದ್ರಾಗ ಬೆಳ್ಳುಳ್ಳಿ ಹಾಕ್ಯಂತ ನೋಡ್ರಿ. ಒಂದು ಬೆಳ್ಳುಳ್ಳಿ ಗಡ್ಡೆ ಹಾಕ್ಯಣನ್ರಿ, ಬ್ಯಾಳೆ ಮಾಡಿ. ಈಗ ಒಂದು ಸ್ವಲ್ಪ ಆರಿಂದ ಮಿಕ್ಸರ್ ಹೊಡ್ಕೊಂಬಂದು ಪಲ್ಯ ಮಾಡೋ ವಿಧಾನ ತೋರಿಸ್ತೇನೆ ರೀ. ಈಗ ಮಸಾಲೆ ರೆಡಿ ಆಗೈತ್ರಿ. ಈಗ ಚವಳಿಕಾಳು ಬೆಂದವನ ನೋಡೋಣ ರೀ. ಬೆಂದವ್ರಿ. ಒಂದು ಸ್ವಲ್ಪ ಹಿಂಗೆ ಫ್ರೆಶ್ ಮಾಡಿದ್ರೆ ಹಿಂಗೆ ಮೆದು ಅನ್ಸ್ಬೇಕ್ರಿ ಕೈಯಾಗ. ಈಗ ಬೆಂದವ್ರಿ. ನಾ ಗ್ಯಾಸ್ ಹರ್ಸೀನಿ. ಇವನು ಹೊಸ ನೀರು ಬಸ್ಕೊಂಬಂದು ಒಗ್ಗರಣೆ ಕೊಡೋದು ಹೇಗಂತ ನೋಡೋಣ ರೀ. ಈ ಪಲ್ಯ ಒಗ್ಗರಣೆ ಕೊಡೋದು ನೋಡೋಣ ರೀ. ಈಗ ಎಣ್ಣೆ ಕಾದತ್ರಿ. ಒಂದು ಸ್ವಲ್ಪ ಕರಿಬೇವು ಹಾಕ್ಯಂತ ನೋಡ್ರಿ. ಈರುಳ್ಳಿ ಹಾಕ್ಯಂತೀನಿ. ಒಂದು ಈರುಳ್ಳಿ ಹಾಕಿಟ್ಟಿದ್ದೆ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ರಿ. ಒಂದು ಚಿಟಿಗೆ ಅಷ್ಟು ಉಪ್ಪು ಹಾಕ್ಯಂತಾನೆ. ಈರುಳ್ಳಿ ಲಘು ಫ್ರೈ ಆಗಲಿ ಅಂತೇಳಿ ಸ್ವಲ್ಪ ಹಾಕ್ಯಾನ ಉಪ್ಪು. ನೋಡ್ರಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ಟಮಾಟೆ ಹಣ್ಣು ಹಾಕ್ಯಂತಾನೆ. ನೀವು ಟಮಾಟೆ ಹಣ್ಣು ಬೇಡಪ್ಪ ಅಂದ್ರೆ ಬಿಡ್ಬೋದ್ರಿ. ನಾನಿಲ್ಲಿ ಟಮಾಟೆ ಹಣ್ಣು ಹಾಕಿ ಒಂದು ಸ್ವಲ್ಪ ಹುಳುಳಾಗ ಇರ್ತೈತೆ ಅಂದ್ರೆ ಟಮಾಟೆ ಹಣ್ಣು ಹಾಕಿ ಮಾಡಾಕ್ತೇನೆ ರೀ. ನೀವು ಟಮಾಟೆ ಹಣ್ಣು ಬೇಕಂತ ಹಾಕ್ಯಬೋದ್ರಿ, ಬೇಡ ಅಂದ್ರೆ ಬಿಡ್ಬೋದು. ನೋಡಿರಿ, ಬೆಂದಕ್ಕೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶೇಂಗಾ ಬೀಜ ಮಿಕ್ಸರ್ ಹಾಕ್ಕೊಂಡ್ರಿ. ಆ ಮಸಾಲೆ ಹಾಕ್ಕೊಂಡು ಕೈ ಆಡ್ತೇವೆ ನೋಡಿ. ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ
ಈ ಕಲರಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಪುಡಿ ಹಾಕ್ಯಬೇಕು ರೀ. ಮೇಲೆ ಅಷ್ಟನ್ನು ಪುಡಿ ಹಾಕ್ಯಂತ ನೋಡಿರಿ. ಆಗಲ್ಲಿ ಉಪ್ಪು ಹಾಕ್ಯವ್ರಿ. ಈಗ ರುಚಿ ತಕ್ಕಷ್ಟು ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕ್ಯಬೇಕು. ಇಲ್ಲಿ ನಾನು ಅರ್ಧ ಸ್ಪೂನ್ ಹಾಕಾಕ್ತೇನೆ ನೋಡಿರಿ. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಯಂತ ನೋಡಿರಿ. ಈಗ ರೆಡಿ ಮಾಡಿಟ್ಟಿದ್ವಲ್ಲ ರೀ, ಕುದಿಸ್ಕೊಂಡು ಇಟ್ಕೊಂಡಾಗಿ ಹಾಕ್ಯಂತ ನೋಡಿ. ಈಗಿರ್ತ ಗುರಪುಡಿ ಹಾಕ್ಯಂತ ನೋಡಿ. ಪುಡಿ ಮಾಡಿ ಇಟ್ಕೊಂಡಿರ್ತಾವೆ ಗುರಪುಡಿ ಹಾಕ್ಯಂತ. ಒಂದು ಸ್ವಲ್ಪ ನೀರು ಹಾಕ್ಯಂತ ನೋಡಿ. ಈಗ ಇದನ್ನು ಸಾವನ್ಯಾಗ ಮಿಕ್ಸ್ ಮಾಡ್ತೇನೆ ರೀ. ಆಗ ಅಲ್ಲಿ ಹಾಕಿದ್ದಲ್ಲ ರೀ, ಈಗ ಒಂದು ಸ್ವಲ್ಪ ಬೆಲ್ಲ ಹಾಕಿನಿ ನೋಡಿರಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕೈ ಆಡ್ತೇನೆ ರೀ. ಅಂದ್ರೆ ಉಪ್ಪೆಲ್ಲ ಹೀರ್ಕೋಬೇಕಲ್ರಿ. ಚಳಾರಕಾಯಿ ಬಿ ಉಪ್ಪು ಹೀರ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಬಿಡ್ಬೇಕು. ಈಗ ಇದಕ್ಕೆ ಮ್ಯಾಗ ಕೊತ್ತಂಬರಿ ಹಾಕ್ತೇನೆ. ಕೊತ್ತಂಬರಿ ಕಟ್ ಮಾಡಿಟ್ಟಿದ್ನ ರೀ, ಕೊತ್ತಂಬರಿ ಹಾಕ್ಯಂತ ನೋಡಿರಿ. ಈಗ ಇದನ್ನು ಸವಾನ್ಯಾಗ ಕಲಿಸ್ಬೇಕ್ರಿ. ಕಲಿಸಿ ಬಾಯಿ ಮುಚ್ಚಿ ಇಟ್ಬಿಡೋಣ್ರಿ. ಒಂದು 5 ನಿಮಿಷ ಇಟ್ಟರೆ ಅದು ಹೀರ್ಕೊಂತೈತಿ. ಉಪ್ಪು ಬೆಲ್ಲ ಅವೆಲ್ಲ ಮಸಾಲೆ ಹಾಕಿರ್ತಾವಲ್ಲ ರೀ, ಅದು ಒಟ್ಟು ಮಿಕ್ಸ್ ಆಕೈತಿ ರೀ, ಹೀರ್ಕೊಂತೈತಿ. ಇದನ್ನು ಚಪಾತಿಯಾಗಾದ್ರೂ ತಿನ್ಬೋದು ರೀ, ಪುರಿದಾಗಾದ್ರೂ ತಿನ್ಬೋದು, ರೊಟ್ಯಾಗಾದ್ರೂ ತಿನ್ಬೋದು. ಮಸ್ತ್ ಟೇಸ್ಟ್ ಇರ್ತೈತಿ. ಈ ಥರ ಕೊಬ್ಬರಿ ಶೇಂಗಾ ಕಾಳು ಹಾಕಿ ಮಾಡಿದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ ರೀ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನೋಡಿರಿ ಬೆಂದತನ ನೋಡೋಣ. ಈಗ ಒಟ್ಟು ಬೆಂದೈತ್ರಿ, ಕುದಿಯಾಕತೈತಿ. ಈಗ ಆರಿಸ್ತೇನೆ ನೋಡಿರಿ. ಆರಿಸಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿರಿ. ಎಷ್ಟು ಸುಲಭವಾಗಿ ಚಳಾರಿಕಾಯಿ ಪಲ್ಯ ಮಾಡೋದು ಎಷ್ಟು ಸುಲಭವಾಗಿ ಮಾಡ್ಬೋದು ರೀ. ಕೊಬ್ಬರಿ ಶೇಂಗಾ ಬೀಜ ಹಾಕಿ ಮಾಡೋದು ಅಷ್ಟು ಟೇಸ್ಟ್ ಇರ್ತೈತಿ ರೀ. ಚಪಾತಿಯಾಗ ಪುರಿದಾಗ ರೊಟ್ಯಾಗ ಮಸ್ತ್ ಟೇಸ್ಟ್ ಇರ್ತೈತಿ. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ ರೀ.